ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಲಂಚ್ ಬಾಕ್ಸ್ ಸೀರೀಸ್ 4. ಸೊ ಇವತ್ತಿನ ರೆಸಿಪಿ ಬಂದು ದೋಸೆ, ಆಲೂಗಡ್ಡೆ ಪಲ್ಯ ಪ್ಲಸ್ ಡಿಫ್ರೆಂಟ್ ಆಗಿರೋ ಕಡಲೆಬೇಳೆ ಚಟ್ನಿ. ಇದು ಹುರಿದು ಮಾಡ್ಕೊಳ್ಳೋದು ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇವಾಗ ಕಡಲೆಬೇಳೆ ಚಟ್ನಿ ಹುರ್ಕೊಳ್ಳೋಣ ಅಂತ ಹೇಳಿದ್ವಲ್ಲ, ಬನ್ನಿ ಹೇಗೆ ಹುರ್ಕೊಳ್ಳೋಣ ಅಂತ ತೋರಿಸ್ತಿದ್ದೀನಿ. ಸೊ ಇವಾಗ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ಗೆ ಒಂದು 2 ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡ್ರೆ ಸಾಕು, ಹುರಿಯೋಕೆ ಮಾತ್ರ. ಸೊ ನೋಡ್ತಿದ್ದೀರಲ್ಲ. ಸೊ ಇವಾಗ ಒಂದು 1/4 ಕಪ್ಪಷ್ಟು ಕೊಬ್ಬರಿ. ಸೊ ಅದನ್ನು ಸ್ವಲ್ಪ ಕೈ ಹಚ್ಕೊಂಡ್ರೆ ಸಾಕು. ನೋಡಿ ಈ ಥರ ಖಾರ ತಕ್ಕಷ್ಟು 3 ಹಸಿಮೆಣಸಿನ್ಕಾಯಿ. ನೀವು ಖಾರ ತಿನ್ನೋ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. 3 ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು. 1 ಹಿಡಿಯಷ್ಟು ಪುದೀನ ಹುರ್ಕೊಳ್ತಾ ಇದ್ದೀನಿ ಈ ಥರ. ಇವಾಗ ನೋಡಿ ಸ್ವಲ್ಪ ಪುದೀನ ಮೆತ್ತಗೋಗಿದೆ. ಯಾಕೆ ಪುದೀನ ಮತ್ತು ಹಸಿಮೆಣಸಿನ್ಕಾಯಿ ಹಾಕೋದು ಅಂದರೆ ಅದೊಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ನಿಮ್ಗೆ ನಾರ್ಮಲ್ ಚಟ್ನಿಗಿಂತ ಈ ಚಟ್ನಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಅದಕ್ಕೆ ಇದು. ಸೊ ಇವಾಗ ನೋಡಿ ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆ, ಇದನ್ನು ಕೂಡ ಹುರಿಬೇಕು. ಸೊ ಇವಾಗ ಅದನ್ನು ಹಾಕಿ ಹುರಿಯೋಣ. ಸೊ ಇದೊಂದು ಅರ್ಧ ಕಪ್ಪಷ್ಟು. ನಿಮ್ಮ ಮನೇಲಿ ಎಷ್ಟು ಜನ ಕ್ವಾಂಟಿಟಿ ಇದೆ ಅಷ್ಟು ಜನ ನೋಡಿ ಹಾಕ್ಕೊಳ್ಳಿ. ಸೊ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ ನೋಡಿ. ಸೊ ಇವಾಗ ಇದಾಗಿದೆ ನೋಡಿ. ಇದನ್ನು ಆರಿಸ್ಕೊಳ್ಳೋಣ. ಸ್ವಲ್ಪ ಒಂದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಾಗಿ ರುಬ್ಕೊಳ್ಳೋದು ತೋರಿಸ್ತೀನಿ. ಅಷ್ಟರಲ್ಲಿ ಪಲ್ಯ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ಪಲ್ಯ ಮಾಡೋಕ್ಕೆ ಬಾಣಲಿ ಇಟ್ಟಿದ್ದೀವಿ ನೋಡಿ. ಒಂದು 5 ರಿಂದ 6 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಸೊ ಎಣ್ಣೆ ಕಾಗಿದೆ. ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಇವಾಗ ಕರ್ಬೇಸೊಪ್ಪು ಹಾಕ್ಕೊಳ್ಳೋಣ. ಅದಕ್ಕೆ ಕಡಲೆಬೇಳೆ ಸ್ವಲ್ಪ ಒಂದು ಸ್ಪೂನಷ್ಟು ಕಡಲೆಬೇಳೆ ಲೈಟಾಗಿ ಸ್ವಲ್ಪ ಇದನ್ನು ಹುರ್ಕೊಳ್ಳೋಣ ನೋಡಿ ಈ ಥರ. ಸೊ ಇವಾಗ ಇದಕ್ಕೆ ಖಾರ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ನಾವು 4 ಹಾಕ್ಕೊಂಡಿದ್ದೀವಿ. ಇಲ್ಲಿ ನೀವು ರುಚಿಗೆ ನೋಡ್ಕೊಂಡು ಹಾಕ್ಕೊಬೋದು. ಸೊ ಇದಕ್ಕೆ ಮೇನ್ ನಾವು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀವಿ ಆಲೂಗಡ್ಡೆ ಪಲ್ಯಗೆ. ಇದು ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಹಾಕಿ ಮಾಡಿ ನೋಡಿ. ನಾವು ಹಾಕ್ತೀವಿ ನೋಡಿ. ಸೊ ಕ್ಯಾಪ್ಸಿಕಮ್ ಹಾಕಿದ್ದೀವಿ. ಅದರಿಂದನೇ ಈರುಳ್ಳಿ ಹಾಕ್ಕೊಳ್ಳೋಣ. ನಾವು ಇಲ್ಲೊಂದು ಮೀಡಿಯಮ್ ಸೈಜು 3 ಈರುಳ್ಳಿ ತೊಗೊಂಡಿದ್ದೀವಿ. ಸೊ ನೀವು ನೋಡಿ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈರುಳ್ಳಿ ಹಾಕ್ಕೋಬೋದು ನೋಡಿ. ಕೆಲವರು ಪಲ್ಯಕ್ಕೆ ಟೊಮೊಟೊ ಹಾಕೋದು, ಗರಂ ಮಸಾಲೆ ಎಲ್ಲ ಹಾಕಿ ಮಾಡ್ತಾರೆ. ಬಟ್ ನಾವು ಅದೆಲ್ಲ ಹಾಕಲ್ಲ. ಸೊ ಇದು ಸಿಂಪಲ್ ಆಗಿರುವಂಥ ಆಲೂಗಡ್ಡೆ ಪಲ್ಯ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ನೋಡಿ. ಈ ಥರ ಮಾಡಿದ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬ ಬೇಗನೆ ಆಗುತ್ತೆ. ಇದು ಕಾಯಿ ತುರಿ ಏನೇನು ಹಾಕಿ ಮಾಡ್ತಾರೆ. ನಾವು ಆ ಥರ ಏನು ಹಾಕಿ ಮಾಡಲ್ಲ. ಇಷ್ಟೇ ನಾವು ಮಾಡೋದು ನೋಡಿ ಈ ಥರ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋ. ನಾವಿಲ್ಲಿ 1 ಸ್ಪೂನ್ ಹಾಕ್ಕೊತಿದ್ವಿ. ನಿಮ್ಗೆ ಆಲ್ರೆಡಿ ಗೊತ್ತು ನಾವು ಇದಕ್ಕೆ ಪಿಂಕ್ ಸಾಲ್ಟೇ ಯೂಸ್ ಮಾಡೋದು ಯಾವಾಗಲೂ. ಸೊ ನೀವು ನೋಡಿ ಉಪ್ಪು ಅಂಶ ನೋಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನೋಡಿ ಪಲ್ಯ ಹಾಕ್ತಿದ್ದೆ. ಸೊ ಒಂದು ಇವಾಗ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಸೊ ಹಂಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳೋಣ. ಸೊ ಚೆನ್ನಾಗಿ 1 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ನೋಡಿ ಈ ಥರ. ಇಷ್ಟು ಸಿಂಪಲ್ ಆಗಿರುವಂಥ ಆಲೂಗಡ್ಡೆ ಪಲ್ಯ. ಕೆಲವರು ಏನೋ ಹಾಕಿ ಮಾಡ್ತಾರೆ, ಬಟ್ ನಮ್ಗೆ ಸಿಂಪಲ್ ಆಗಿ ಮಾಡ್ತೀರಾ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೋಡಿ ರೆಡಿಯಾಗಿದೆ ಪಲ್ಯ. ನೋಡ್ತಾ ಇರ್ಬೋದಲ್ಲ ನೀವು ನೋಡಿ. ಕ್ಯಾಪ್ಸಿಕಮ್ಮು ಎಲ್ಲ ಹಾಕಿ ಮಾಡಿರೋಂಥ ಪಲ್ಯ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಥರ. ಸೊ ನೋಡಿ ಇವಾಗ ಅವಾಗ ಆರಿಸಿಟ್ಕೊಂಡಿರೋಂಥ ಚಟ್ನಿದು ಇವಾಗ ರೆಡಿಯಾಗಿ ಆಗಿದೆ. ಸೊ ಇದಕ್ಕೆ ನಾವು ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸೊ ಇದಕ್ಕೆ 3/4 ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸೊ ಹಂಗೆ ಇವಾಗ ಕಟ್ ಮಾಡ್ಕೊಂಡಿದ್ವಲ್ವ ಕೊತ್ತಂಬರಿನೂ ಸಹ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ನೋಡಿ. ಸೊ ಇದು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು, ಉಕ್ಕೋಬೇಕು. ಸೊ ಈ ಚಟ್ನಿ ಯಾಕೆ ಏನು ಸ್ಪೆಷಾಲಿಟಿ ಅಂದರೆ ಬರೀ ದೋಸೆಗೆ ಅಲ್ಲ, ಪೂರಿ, ಚಪಾತಿ, ಮುದ್ದೆ, ಅನ್ನ ಸಹ ಚೆನ್ನಾಗಿರುತ್ತೆ. ತುಂಬಾ ರುಚಿ ಕೂಡ ಕೊಡುತ್ತೆ. ಯಾಕಂದ್ರೆ ನಾವು ಹುರಿದು ಮಾಡಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಯಾವತ್ತಾಗಲಿ ಹುರಿದು ಮಾಡಿರೋ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದರ ಫ್ಲೇವರ್ ಕೂಡ ಕೊಡುತ್ತೆ. ಸೊ ಇವಾಗ ಇದನ್ನ ತುಪ್ಪಕ್ಕೆ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತು ರುಬ್ಬಿ ಹೇಗೆ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ನೋಡಿ ಇವಾಗ ಚಟ್ನಿ ರುಬ್ಕೊಂಡು ಇಟ್ಕೊಂಡಿದ್ದೀವಿ. ಈ ಥರ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಸೊ ನೋಡಿ ರೆಡಿಯಾಗಿದೆ. ಸೊ ಬಿಸಿ ಬಿಸಿ ದೋಸೆ, ಪಲ್ಯ, ಪುದೀನ ಚಟ್ನಿ ವಿತ್ ಕಡಲೆಬೇಳೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿ ಬಂದಿದೆ ಅಂತ
ಆಮೇಲೆ ನಾನೊಂದು ಸ್ಕಿಪ್ ಮಾಡಿರೋದ್ರಿಂದ ಆಲೂಗಡ್ಡೆ ತೋರಿಸಿಲ್ಲ ಎಷ್ಟು ಬೇಯಿಸ್ಕೊಂಡಿದ್ದೀವಿ ಅಂತ. ಸೊ ನೀವೊಂದು ಎಷ್ಟು ಜನಕ್ಕೆ ನೋಡ್ಕೊತೀರೋ ಒಂದು 5 ರಿಂದ 6 ಆಲೂಗಡ್ಡೆ ಬೇಯಿಸ್ಕೊಂಡು ಅದೊಂದು ಸ್ಕಿಪ್ ಆಗಿದೆ, ಸಾರಿ ಫಾರ್ ದ್ಯಾಟ್. ನೀವು ಬೇಯಿಸ್ಕೊಂಡು ಹಾಕ್ಕೊಬೋದು. ಸೊ ನೋಡಿ, ಸೊ ಇನ್ನಷ್ಟು ರೆಸಿಪಿಗಾಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೇಗಿದೆ ಅಂತ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ರೆಸಿಪಿಗಾಗಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.